ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗುಚಲಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ ಏನು ತೊಗೊತಾ ಇದ್ದೀನಿ ಅಂತ ಅಂದರೆ ನೆಲ್ಲಿಕಾಯಿ ತಗೊತಾ ಇದ್ದೀನಿ. 3 ನೆಲ್ಲಿಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊತೀನಿ. ರುಬ್ಬಿದಂಥ ಮಿಶ್ರಣಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸೋಸ್ಕೊಂಡು ಕುಡಿಯೋದು ಅಷ್ಟೇ. ನಿಂಬೆಹಣ್ಣೆಲ್ಲ ಏನೂ ಹಾಕೋದಿಲ್ಲ. ಇದರಲ್ಲೇ ವಿಟಮಿನ್ ಸಿ ಹೇರಳವಾಗಿ ನೆಲ್ಲಿಕಾಯಲ್ಲಿ ಇರುತ್ತೆ. ಒಂದು ನೆಲ್ಲಿಕಾಯಲ್ಲಿ ಒಂದು ದೊಡ್ಡ ಗಾತ್ರದ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಎಷ್ಟು ಹೇರಳವಾಗಿರುತ್ತೋ ಅಷ್ಟು ಒಂದು ಚಿಕ್ಕ ನೆಲ್ಲಿಕಾಯಲ್ಲಿ ಇರುತ್ತೆ. ಇದನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮಾಡುತ್ತೆ ಮತ್ತು ಇದರಲ್ಲಿ ನಾರಿನಾಂಶ ಹೇರಳವಾಗಿರೋದ್ರಿಂದ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಇದು ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಮಲಬದ್ಧತೆ, ಅಲ್ಸರ್ನಂತಹ ಕರುಳಿನ ತೊಂದರೆಗಳಿಗೂ ಕೂಡ ರಾಮಬಾಣ ಅಂತಲೇ ಹೇಳ್ಬೋದು. ಕೂದಲು ಉದುರೋದು, ತಲೆ ಒಟ್ಟು ಮತ್ತು ಬಿಳಿ ಕೂದಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಮತ್ತು ಕೂದಲು ದಟ್ಟವಾಗಿ ಬೆಳೆಯಲು ಮತ್ತು ಬಲವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಚರ್ಮದ ಸುಕ್ಕುಗಳನ್ನು ತಡೆದು ನೈಸರ್ಗಿಕ ಹೊಳಪನ್ನು ಕೂಡ ನೀಡುತ್ತದೆ. ನೆಲ್ಲಿಕಾಯಲ್ಲಿ ಕ್ರೋಮಿಯಂ ಎಂಬ ಖನಿಜಾಂಶವಿದ್ದು ಇದು ಇನ್ಸುಲಿನ್ ಸ್ರವಿಕೆಯನ್ನು ಉತ್ತೇಜಿಸುತ್ತದೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣಗೊಳಿಸುತ್ತದೆ. ನೆಲ್ಲಿಕಾಯಿ ತಿನ್ನೋದ್ರಿಂದ ಎಷ್ಟೆಲ್ಲ ಲಾಭ ಅಂತ ತಿಳ್ಕೊಂಡ್ವಲ್ಲ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇರೋ ಗಿಡ ಯಾವುದು ಅಂತಂದರೆ ಡ್ರ್ಯಾಗನ್ ಫ್ರೂಟ್ಸ್ ಗಿಡ. ಇದನ್ನು ನಾವು ಹಾಕಿ 2022ರಲ್ಲೇನೋ ನಾನು ಹಾಕಿದ್ದು ಗಿಡನ. ಆನ್ಲೈನಲ್ಲಿ ಮೀಶೋದಲ್ಲಿ ತರಿಸ್ಕೊಂಡು ಹಾಕಿದ್ದೆ. 3 ಕಲರು ಇತ್ತು. ಬಟ್ ಈಗ ಪಿಂಕ್ ಕಲರ್ ಮಾತ್ರನೇ ಹಣ್ಣಾಗಿರೋದು. ಅಲ್ಲಿಗೆ 4 ವರ್ಷಕ್ಕೆ ಹಣ್ಣಾಗಿದೆ. ಇದು ಫಸ್ಟ್ನೇ ಹಣ್ಣು. ಇದುವರೆಗೂ ಡ್ರ್ಯಾಗನ್ ಫ್ರೂಟ್ಸ್ ಹೇಗಿರುತ್ತೆ ಅಂತ ನಾವು ಯಾವತ್ತೂ ತಿಂದಿಲ್ಲ ಫ್ರೆಂಡ್ಸ್. ಇದೇ ಫಸ್ಟ್ನೇ ಹಣ್ಣು ನಾವು ತಿಂತಾ ಇರೋದು. ನೋಡಬೇಕು ಹೆಂಗಿದೆ ಅಂತೇಳಿ. ನಾವು ಹೆಂಗಿರುತ್ತೋ ಏನೋ, ಹುಳಿಯಾಗಿರುತ್ತೋ ಸ್ವೀಟಾಗಿರುತ್ತೋ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ. ಬಟ್ ತಿನ್ನೋದಕ್ಕಂತೂ ಸಖತ್ತಾಗಿತ್ತು. ಹುಳಿನೂ ಇಲ್ಲ, ಸಿಹಿನೂ ಜಾಸ್ತಿ ಇಲ್ಲ, ಅಷ್ಟು ಸಖತ್ತಾಗಿರುತ್ತೆ ಹಣ್ಣು ಮಾತ್ರ. ನಾವು ಹಣ್ಣುಗಳನ್ನೇ ಆಗಲಿ, ತರಕಾರಿಗಳನ್ನೇ ಆಗಲಿ, ಹೂಗಳನ್ನೇ ಆಗಲಿ ಕೊಂಡ್ಕೊಂಡು ಉಪಯೋಗಿಸೋದ್ ಬದಲು ಮನೆಯಲ್ಲೇ ಹಾಕಿ ಅದನ್ನು ಉಪಯೋಗಿಸೋದ್ರಿಂದ ನಮಗೇನೋ ಒಂಥರ ಸಂತೋಷ ಆಗುತ್ತೆ, ಏನೋ ಒಂಥರ ಫೀಲ್ ಆಗುತ್ತೆ. ಅದು ಸ್ವಲ್ಪನೇ ಇರಲಿ ಆದರೂ ಏನೋ ಒಂಥರ ಫೀಲು. ನಮಗೆ ಮನಸ್ಸಿಗೆ ಬೇಜಾರಾದರೂ ಕೂಡ ಆ ಗಿಡ ಮರಗಳನ್ನ ನೋಡಿದಾಗ ನಮಗೆ ನೆಮ್ಮದಿ, ಸಮಾಧಾನ ಸಿಗುತ್ತೆ. ನಾನು ಡ್ರ್ಯಾಗನ್ ಫ್ರೂಟ್ಸ್ ಹಣ್ಣನ್ನು ತಿಂದಾಗ ಒಂದು 12 ಗಂಟೆ ಆಗಿತ್ತು. ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು 1:15ಗೆ ನಾನು ಮುದ್ದೆ ತಿನ್ನೋಣ ಅಂಥೇಳಿ ಮುದ್ದೆ ಕುದಿ ಹಾಕಿದ್ದೆ. ಒಲೆ ಮೇಲೆ ಮುದ್ದೆ ಬೇಯ್ತಿದ್ರು ಕೂಡ ಬೇಯೋದು ಎಷ್ಟೊತ್ತಾಗುತ್ತೋ ಏನೋ ಅನ್ನೋ ಥರ ಹೊಟ್ಟೆ ಹಸಿವಂತೂ ಸಿಕ್ಕಾಪಟ್ಟೆ ಆಗೋಯಿತು. ಮುದ್ದೆ ಬೇಯೋಕ್ಕೂ ತಡ ನನಗೆ, ಅಷ್ಟು ಸಿಕ್ಕಾಪಟ್ಟೆ ಸುಸ್ತು ಬೇರೆ ಆಗೋಯಿತು. ಅದಕ್ಕೆ ನಾನು ಸ್ವಲ್ಪ ಕಡಲೆ ತಗೊಂಡೆ. ಇಷ್ಟು ಕಡಲೆ ತಿನ್ನೋಕ್ಕಾಗಲಿಲ್ಲ ನನಗೆ. ಸ್ವಲ್ಪನೇ ಈ ತಗೊಂಡಿರೋದ್ರಾಗೆ ಒಂದು ಅರ್ಧ ಕಡಲೆನ ನಾನು ತಿಂದೆ. ವೆಯ್ಟ್ ಲಾಸ್ ಮಾಡೋವಾಗ ಕಡಲೆ ತಿಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಕ್ಯಾಲೋರಿ ಏನು ಜಾಸ್ತಿ ಆಗೋಲ್ಲ. ಬಟ್ ಏನಾಗುತ್ತೆ ಅಂತ ಅಂದರೆ ನಮಗೆ ಬ್ಲಡ್ ಲೆವೆಲ್ಲು ಕಡಿಮೆ ಆಗುತ್ತೆ. ಯಾವಾಗಲೂ ಸ್ವಲ್ಪ ತಿಂದರೆ ಏನೂ ತೊಂದರೆ ಆಗೋಲ್ಲ. ಬಟ್ ದಿನೇ ತಿನ್ನೋಕ್ಕೆ ಹೋಗಬಾರ್ದು. ಬ್ಲಡ್ಡು ಕೂಡ ಗಟ್ಟಿಯಾಗುತ್ತೆ ಮತ್ತು ಬ್ಲಡ್ಡು ಇದ್ದಕ್ಕಿದ್ದಂಗೆ ಕಡಿಮೆ ಆಗಿಬಿಡುತ್ತೆ ಕಡಲೆ ತಿನ್ನೋದ್ರಿಂದ. ಬಟ್ ಕಡಲೆಕಾಳು, ಕಡಲೆಬೇಳೆ ಮತ್ತು ಮೊಳಕೆ ಕಟ್ಟಿದ ಕಡಲೆಕಾಳನ್ನು ಉಪಯೋಗಿಸೋದ್ರಿಂದ ಕ್ಯಾಲೋರಿ ಕೂಡ ಕಡಿಮೆ ಇರುತ್ತೆ. ವೆಯ್ಟ್ ಲಾಸ್ಗೂ ತುಂಬಾ ಒಳ್ಳೆಯದು. ಮಧ್ಯಾಹ್ನದ ಊಟಕ್ಕೆ 1 ಮುದ್ದೆ ತಗೊಂಡಿದ್ದೀನಿ ಮತ್ತು ಉಳ್ಸೊಪ್ಪು. ಇದು ನೆನ್ನೆನೇ ಮಾಡಿದ್ದೆ. ಬೆಳಿಗ್ಗೆ ನಮ್ಮ ಮನೆಯವ್ರಿಗೆ ಅಂತೇಳಿ ಟೊಮೊಟೊ ಸಾಂಬಾರು ಮಾಡಿದ್ದೆ. ಮತ್ತು ಸೌತೆಕಾಯಿ ತಗೊಂಡಿದ್ದೀನಿ. ನೆನ್ನೆ ನಾನು ಸೌತೆಕಾಯಿ ತಿಂದಿರಲಿಲ್ಲ, ಸಂಜೆ ತಿಂದೆ ಸೌತೆಕಾಯಿ. ಈಗ ಮಧ್ಯಾಹ್ನದ ಊಟಕ್ಕೆ ಸೌತೆಕಾಯಿ ತಗೊಂಡಿದ್ದೀನಿ. ನಾನು ಪದೇ ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ಒಟ್ಟಿನಲ್ಲಿ ಒಂದು ದಿನಕ್ಕೆ ಸೌತೆಕಾಯಿ ಆಗಲಿ ಮತ್ತು ಕ್ಯಾರೆಟು, ಬೀಟ್ರೂಟು ಆ ಥರದ್ದೆಲ್ಲ ವೆಜಿಟೇಬಲ್ಸ್ನ ತಿನ್ನೋದ್ರಿಂದ ನಮಗೆ ವೆಯ್ಟ್ ಲಾಸು ಬೇಗನೆ ಆಗುತ್ತೆ, ಮಲಬದ್ಧತೆ ನಿವಾರಣೆ ಆಗುತ್ತೆ, ಜೀರ್ಣಕ್ರಿಯೆ ಆಗುತ್ತೆ. ಅದರಿಂದ ನಾವು ವೆಯ್ಟ್ ಲಾಸ್
ಫ್ರೆಂಡ್ಸ್, ಸಂಜೆಯ ಊಟಕ್ಕೆ ಆಮ್ಲೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆಮ್ಲೆಟ್ಗೆ ಏನೇನು ಬೇಕು ನೋಡೋಣ ಬನ್ನಿ. 2 ಮೊಟ್ಟೆ ತಗೊಂಡಿದ್ದೀನಿ, ಈರುಳ್ಳಿ ತಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಕೋಸ್ ತಗೊಂಡಿದ್ದೀನಿ, ಕ್ಯಾರೆಟು ಮತ್ತು ಹುಳ್ಳಿಕಾಯಿ ತಗೊಂಡಿದ್ದೀನಿ. ಇಷ್ಟನ್ನ ತಗೊಂಡು ಉಪ್ಪು ಖಾರ ಹಾಕ್ಕೊಂಡು 2 ಮೊಟ್ಟೆ ಒಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತವದ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಎಣ್ಣೆ ಕಾದ ನಂತರ ನಾನು ಆಮ್ಲೆಟ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಆಮ್ಲೆಟ್ ಮಾಡುವಾಗ ಸ್ವಲ್ಪ ಉರಿನ ಕಡಿಮೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು. ಏಕೆಂದರೆ ಉರಿ ಜಾಸ್ತಿ ಇಟ್ಕೊಂಡು ಬೇಯಿಸ್ಬಿಟ್ರೆ ಅದು ಬೇಯಲ್ಲ ತರಕಾರಿಗಳು. ಈ ಆಮ್ಲೆಟ್ನ ತಿನ್ನೋದ್ರಿಂದ ನಮಗೆ ವಿಟಮಿನ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಫೈಬರ್ ಅಂಶ ಕೂಡ ಸಿಗುತ್ತೆ. 3 ಅಂಶಗಳು ಕೂಡ ಒಂದೇ ಒಂದು ಆಮ್ಲೆಟಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ನಾನು ಬೆಳಗ್ಗೆ ತಿಂಡಿ ಏನು ತಗೊಂಡಿದ್ದೆ ಅಂತೇಳಿ ಹೇಳಿರಲಿಲ್ಲ ಅಲ್ವಾ. ನಾನು ಓಟ್ಸ್ನ ತಗೊಂಡಿದ್ದೆ. ಮಾಮೂಲಿ ನೆನ್ನೆ ನಾನು ಯಾವ ರೀತಿ ಮಾಡ್ಕೊಂಡಿದ್ನೋ ಅದೇ ರೀತಿ ಓಟ್ಸ್ನ ತಗೊಂಡಿದ್ದೆ. ಫ್ರೆಂಡ್ಸ್, ಇವತ್ತಿನ ಊಟ ಕಂಪ್ಲೀಟ್ ಆಯಿತು. ಇದು ತಿಂದ ನಂತರ ನಾನು ಯಾವುದೇ ರೀತಿ ಫುಡ್ನ ತಗೊಳ್ಳಲ್ಲ. ಕರೆಕ್ಟಾಗಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ 3 ಲೀಟ್ರು ಕಂಪಲ್ಸರಿ ಒಂದು ದಿನಕ್ಕೆ ನೀರನ್ನ ಕುಡಿಲೇಬೇಕು. ಅದರ ಜೊತೆಗೆ ವ್ಯಾಯಾಮ, ವಾಕೇ ಆಗಲಿ ಎಕ್ಸಸೈಜ್ ಆಗಲಿ ಮಾಡೋದ್ರಿಂದ ಬೇಗ ವೆಯ್ಟ್ ಲಾಸ್ ಅನ್ನೋದು ಆಗ್ತೀವಿ. ಯಾವುದೇ ದೈಹಿಕ ಚಟುವಟಿಕೆ ಬಿಟ್ಟು ಬರೀ ವೆಯ್ಟ್ ಲಾಸ್ನ ಮಾಡುವಾಗ ಫುಡ್ನೇ ತಿಂದ್ಕೊಂಡೇ ವೆಯ್ಟ್ ಲಾಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬು, ಲೈಕು, ಶೇರು ಕೊಟ್ಟು ಕಮೆಂಟ್ ಮಾಡಿ. ಬಾಯ್.